ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 25 1555. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜೇವರ್ಗಿ PSI ಮತ್ತು CPI ಅವರನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ಕಲಬುರಗಿ SP ಕಚೇರಿಗೆ ಶ್ರೀರಾಮ ಸೇನೆಯಿಂದ ಮುತ್ತಿಗೆ ಯತ್ನ. ಸ್ಕೋರ್ ಮೋಡ್ ವಿತೌಟ್ ಫಿಯರ್ ಕುರಿತು ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ವಿಶಾಲ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ. ಈಗ ವಾರ್ತೆಗಳ ವಿವರ.
ಸುಳ್ಳು ಪ್ರಕರಣ ದಾಖಲಿಸಿ ಸೇಡು ತೀರಿಸಿಕೊಳ್ಳುವ ಹಾಗೂ ಅಕ್ರಮ ವ್ಯವಹಾರಗಳಲ್ಲಿ ಭಾಗಿಯಾಗಿರುವ ಜೇವರ್ಗಿ ತಾಲೂಕಿನ ಪಿಎಸ್ಐ ಹಾಗೂ ಸಿಪಿಐ ಅವರನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ಶ್ರೀರಾಮ ಸೇನೆ ಪ್ರತಿಭಟಿಸಿತು. ಸುಳ್ಳು ಪ್ರಕರಣಗಳನ್ನು ದಾಖಲಿಸಿಕೊಂಡು ಸೇಡು ತೀರಿಸಿಕೊಳ್ಳುವ ಹಾಗೂ ಅಕ್ರಮ ವ್ಯವಹಾರಗಳಲ್ಲಿ ಭಾಗಿಯಾದ ಜೇವರ್ಗಿ ಪಿಎಸ್ಐ ಮತ್ತು ಸಿಪಿಐ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿ ನಗರದ ಅನ್ನಪೂರ್ಣ ಕ್ರಾಸ್ನಿಂದ ಎಸ್ಪಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಕಲಬುರಗಿ ಎಸ್ಪಿ ಕಚೇರಿಗೆ ಶ್ರೀರಾಮ ಸೇನೆ ಸದಸ್ಯರು ಮುತ್ತಿಗೆಗೆ ಯತ್ನಿಸಿದರು. ಜೇವರ್ಗಿ ಪಿಎಸ್ಐ ಮತ್ತು ಸಿಪಿಐ ಅವರನ್ನು ಅಮಾನತು ಮಾಡುವವರೆಗೆ ಸ್ಥಳ ಬಿಟ್ಟು ಕದಲಲ್ಲ ಅಂತ ಪಟ್ಟು ಹಿಡಿದ ಶ್ರೀರಾಮ ಸೇನೆ ಸದಸ್ಯರನ್ನು ತಡೆಯಲು ಜಿಲ್ಲಾಸ್ಪತ್ರೆ ಸರ್ಕಲ್ನಲ್ಲಿ ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನು ಪೊಲೀಸರು ತಡೆದು ನಿಲ್ಲಿಸಿದರು. ಓವರ್ಲೋಡ್ ಮರಳು ಸಾಗಿಸುವ ವಾಹನವನ್ನು ಹಿಡಿದು ನಿಲ್ಲಿಸದೆ ನಿರ್ಲಕ್ಷ್ಯ ವಹಿಸಿದ ಆರ್ಟಿಒ ವಿರುದ್ಧ ಹೋರಾಟ ಮಾಡಿದ್ದಕ್ಕಾಗಿ ಶ್ರೀರಾಮ ಸೇನೆ ಕಾರ್ಯಕರ್ತನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಬಂಧಿಸಿ ಜೈಲಿಗೆ ಕಳುಹಿಸಿರುವ ಸಿಪಿಐ ಶಿವಪ್ರಸಾದ್ ಮತ್ತು ಪಿಎಸ್ಐ ಸಂಗಮೇಶ್ ಅಂಗಡಿ ಅವರನ್ನು ಅಮಾನತು ಮಾಡಬೇಕು ಎಂದು ಶ್ರೀರಾಮ ಸೇನೆ ತಾಲೂಕಾಧ್ಯಕ್ಷ ನಿಂಗನಗೌಡ ಮಾಲಿಪಾಟೀಲ್ ಆಗ್ರಹಿಸಿದರು. ಅಕ್ಕಿಯನ್ನು ಸರಿಯಾಗಿ ಪರಿಶೀಲಿಸಿದ ಪಿಎಸ್ಐ ಹಾಗೂ ಸಿಪಿಐ ಸೇರಿ ಆಹಾರ ನಿರೀಕ್ಷಕರಿಂದ ಸುಳ್ಳು ವರದಿ ಪಡೆದು ಕೇಸ್ ದಾಖಲಿಸದೆ ವಾಹನವನ್ನು ಬಿಟ್ಟಿದ್ದಾರೆ. ಈ ಇಬ್ಬರು ಅಧಿಕಾರಿಗಳು ಸೇರಿಕೊಂಡು ಮರಳು ದಂಧೆ, ಅಕ್ಕಿ ದಂಧೆ ಸೇರಿದಂತೆ ಜೇವರ್ಗಿಯಲ್ಲಿ ಭಾರೀ ಪ್ರಮಾಣದ ಅಕ್ರಮದಲ್ಲಿ ಭಾಗಿಯಾಗಿದ್ದು ಕೂಡಲೇ ಇವರನ್ನು ಅಮಾನತು ಮಾಡಬೇಕೆಂದರು. ಏನು ಈ ಅಕ್ರಮ ಅಕ್ಕಿ ಅವಳಿ ಹೆಚ್ಚಿಗೆ ಆಗೋದ್ರಿಂದ ನಾವೇನು ಮಾಡಿದ್ವಿ, ನಾವು ತಾಲೂಕು ಉಪಾಧ್ಯಕ್ಷ ಮತ್ತು ನಾವು ಸೇರಿಕೊಂಡು ಮೊನ್ನೆ 11ನೇ ತಾರೀಕು ಒಂದು ಅಕ್ಕಿ ಗಾಡಿ ಬುಲೋರ ಗಾಡಿ ಹಿಡಿದೇವೆ ರೀ. ಹಿಡಿದು ತಂದು 112ಕ್ಕೆ ನಾವು ಇನ್ಫಾರ್ಮ್ ಮಾಡಿದಾಗ ಅವ್ರು 112 ಅವ್ರು ಬಂದು ಅದು ಗಾಡಿ ತೊಗೊಂಡು ಸ್ಟೇಷನ್ಗೆ ಹೋದ್ರು. ಸ್ಟೇಷನ್ ತೊಗೊಂಡು ಮೂಲಕ ನಾವು ಇನ್ನೂವರೆಗೆ ಅಕ್ಕಿ ಗಾಡಿಗಳು ಎಷ್ಟು ಹಿಡಿದೀವಿ ಅವು ಏನು ಮಾಡ್ತಾರೆ ನಮ್ಮ ಎದುರೇ ಪಂಚನಾಮ ಮಾಡೋದು ಮತ್ತು ಎವ್ರೇಜ್ ಕಾಟ ನಮ್ಮ ಎದುರೇ ಮಾಡ್ತಿದ್ರು. ಆಮೇಲೆ ಅದು FIR ಆಗತ್ತಾನ ನಮ್ಮಲ್ಲಿ ಇಬ್ಬರಿಗೆ ಪಂಚರ್ ಅಂತೇಳಿ ಸಹಿ ಮಾಡ್ಸ್ಕೊಂಡು ನಮ್ಗೆ ಕಳಿಸ್ತಿದ್ರು. ಮೊನ್ನೆ ಅದು ಏನಾಗಿಬಿಟ್ಟಿದೆ ಅಂದರೆ ನಮ್ಗೆ ಯಾರೂ ಕರೆಸಿಲ್ಲ, ನಮ್ಗೆ ಯಾರೂ ಮಾತಾಡಿಸಿಲ್ಲ ಕಂಪ್ಲೇಂಟ್ ಅದರಿಗೆ. ನಮ್ಮಲ್ಲಿಗೆ ಒಂದು 2 ಗಂಟೆ ನಾವು ಸ್ಟೇಷನ್ಗೆ ಹಚ್ಚೋ ಮಾಡಕ್ಕೆ 2 ಗಂಟೆದಾಗ ಗಾಡಿ ವಾಪಸ್ ಕಳಿಸ್ಬಿಟ್ಟಾರೆ. ಆಮೇಲೆ ನಾವು ಪ್ರಶ್ನೆ ಮಾಡಿದೆವು ಅವ್ರಿಗೆ, PSI ಅವ್ರಿಗೆ, ಇದು ಅದು ಅಕ್ಕಿ ಅದು ಇತ್ತು, ಸೋನಾ ಮಸೂರಿ ಅಕ್ಕಿ ಇದ್ದು ಅವು ಇದ್ದು ಅಂತ. ನಾವು ಅಲ್ಲಿ ಸ್ಪಾಟ್ ಮೇಲೆ ಇದ್ದಾಗೆ ಅವನು ಗಾಡಿ ಸಿಕ್ಕಾಕೊಂಡವನೇ ಹೇಳೋಣ, ಎಲ್ರಿ ಇವು ಅಕ್ರಮ ಅಕ್ಕಿನೇ ಅವ, ರೇಷನ್ ಅಕ್ಕಿನೇ ಅವ, ನೀವು ನಿಮ್ಗೆ ಬೇಕಾದ್ರೆ ಏನ್ರಿ ಬೇಕಾದ್ರೆ ನಿಮ್ಗೆ ಇಲ್ಲೇ ಕೊಡ್ತೀವಿ ಬಿಟ್ಬಿಡ್ರಿ ಅಂತ ಅವ ಗಾಡಿ ಅವನೇ ಒಪ್ಕೊಂಡಾನ. PSI ಅವ್ರು ಹೇಳ್ತಾರೆ ಫುಡ್ ಆಫೀಸರ್, ಇದರ ಮೇನ್ ಇನ್ವಾಲ್ವ್ ಅಂದ್ರೆ ಫುಡ್ ಆಫೀಸರ್, ಜೇವರ್ಗಿ ಫುಡ್ ಆಫೀಸರ್ ಅದನ್ನು. ಅವನು ನೌಕರಿ ಬಂದು ಹಿಡ್ಕೊಂಡು ಈಗ ನಾಳೆ ಒಂದು 2-3 ತಿಂಗಳದಾಗ ರಿಟೈರ್ಮೆಂಟ್ ಅನ್ನ. ಇನ್ನು ಅವ ಎಲ್ಲಿ ಒಂದು ಕಡೆ ಹೋಗಿಲ್ಲ ಜೇವರ್ಗಿ ಬಿಟ್ಟರು. ಫುಡ್ ಆಫೀಸರ್ ಹೆಸರೇನು? DB ಪಾಟೀಲ್ ಅಂತೇಳಿ ಒಂದು ಎಲ್ಲಿನೂ ಅವನಿಗೆ ಬೇರೆ ಕಡೆ ಇಲ್ಲ. ಅಲ್ಲಿ ಅವನು ವಯಸ್ಸೇ ಅಲ್ಲೇ ಮುಗೀತು. ಅವ ಫುಲ್ಲ ಪ್ರಭಾವಿ ಆಗಿಬಿಟ್ಟಿದಂತ, ಯಾರ ಮಾತನ್ನೂ ಕೇಳಲ್ಲ. ಇವತ್ತು MLA ಹಿಡ್ಕೊಂಡು MLA ಹಿಡ್ಕೊಂಡು ಯಾರ ಮಾತುಗಳಲ್ಲಿ ಯಾರಿಗೆ ಅಂಜಲ್ಲ. ಅಲ್ಲಿ ಅವ್ನು ಹಿಡಿತ ಸಾಧಿಸಿಬಿಟ್ಟಾನ ಡಿಪಾರ್ಟ್ಮೆಂಟದು. ಹೆದರ ಒಂದು ಇದು ಕಾರಣ ಈ ಅಕ್ರಮ ಕಳ್ಳರಿಗೆ ಅವನು ಸಪೋರ್ಟ್ ಭಾಳ ಅದ. ಸಪೋರ್ಟ್ ಅಂದ್ರೇನು ಅದ್ರಾಗ ಶಾಮಿಲ್ ಅವನು ಅದ, ಪಾರ್ಟ್ನರೇ ಅದನ್ರಿ. ಅದಕ್ಕೆ ಈ ಪೊಲೀಸ್ ಇಲಾಖೆ ಮೊನ್ನೆ ಇದು ಭಾಳ ಒಂದು ದೊಡ್ಡ ತಪ್ಪು ಮಾಡಿದ್ರಿ. ಗಾಡಿ ಬಿಟ್ಟು ಕಳಿಸ್ಬಾರ್ದಾಗಿತ್ತು, ಕಳಿಸ್ಯಾರ. ಒಂದು ಸ್ಟೇಷನ್ದಾಗ ಗಾಡಿ ಹೋಗಿ 2 ಗಂಟೆದಾಗ ಬರ್ತದೆ ಅಂತಂದ್ರೆ ಕಳ್ಳರಿಗೆ ಇನ್ನು ಮುಂದೆ ಹೆಚ್ಚಿಗೆ ಕಳು ಮಾಡ್ಲಿಕ್ಕೆ ಪ್ರೋತ್ಸಾಹ ಸಿಕ್ಕಂಗೆ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಒಂದು ಕೆಲವೊಂದು 5 ಪ್ರಕರಣ ಇಟ್ಕೊಂಡು ಇಲ್ಲಿ SP ಮೇಡಮ್ ಅವ್ರ ಹತ್ರ ಪ್ರತಿಭಟನೆ ಬಂದು ತಿಳಿಸ್ಬೇಕಂತ ಬಂದಿದ್ದೀವಿ. CPI ಮತ್ತು PSI ಅವರು ಶಿವಪ್ರಸಾದ್, CPI ಶಿವಪ್ರಸಾದ್, PSI ಸಂಗಮೇಶ್ ಅಂಗಡಿ ಅವರು ಅಮಾನತ್ ಆಗೋವರೆಗೂ ನಾವು ಈ ಪ್ರತಿಭಟನೆ. ನಿಮ್ಮ ಹೆಸರು? ನಿಂಗನಗೌಡ ಮಾಲಿಪಾಟೀಲ್, ಶ್ರೀರಾಮ ಸೇನೆ ತಾಲೂಕಾಧ್ಯಕ್ಷ ಜೇವರ್ಗಿ. ಓಕೆ. ಪ್ರತಿಭಟನೆಯಲ್ಲಿ ಶ್ರೀರಾಮ ಸೇನೆಯ ಸದಸ್ಯರು ಭಾಗಿಯಾಗಿದ್ದರು. ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ವಿಶಾಲ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ಕೋರ್ ಮೋರ್ ವಿತೌಟ್ ಫಿಯರ್ ಕುರಿತು ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಇಲ್ಲಿನ ಓಕಳೆ ವಿದ್ಯಾಮಂದಿರದ ಮಂಗಲ್ದೀಪ ಬೆಳ್ಳಿ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಾಗಾರವನ್ನು ಗಣ್ಯರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು.
ಸೈಕಾಲಜಿಸ್ಟ್ ಡಾಕ್ಟರ್ ರೇಣುಕಾ ಬಗಳೆ. ವಿದ್ಯಾರ್ಥಿಗಳು ಕಿಶೋರಾವಸ್ಥೆಗೆ ಬಂದಾಗ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬದಲಾವಣೆಗಳಾಗುವುದು ಸಹಜ. ಆದರೆ ಹೊರಗಿನ ಪ್ರಪಂಚದ ಆಕರ್ಷಣೆಗೆ ಒಳಗಾದಾಗ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಲ್ಲಿ ವಿದ್ಯಾರ್ಥಿಗಳು ಏಕಾಗ್ರತೆ ಹೊಂದಲು ಸಾಧ್ಯ. ಇದರಿಂದ ನಿಮ್ಮಲ್ಲಿನ ಭಯ ಹೋಗಲಾಡಿಸಲು ಶಿಕ್ಷಣ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ಕೆಲವೊಂದು ವಿಷಯಗಳು ಯಾಕೆ ನೆನಪಿರ್ತವೆ ಅಂದ್ರೆ ಅದು ನಮ್ಮ ಮನದಟ್ಟಾದಾಗ ಮಾತ್ರ, ಅಂದ್ರೆ ಅದು ನಮ್ಗೆ ಬ್ರೈನ್ ಅಲ್ಲಿ ರಿಜಿಸ್ಟ್ರೇಷನ್ ಆದಾಗ ಮಾತ್ರ ಅದನ್ನ ನಾವು ನೆನಪಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಒಳ್ಳೆಯ ಒಂದು ಆರೋಗ್ಯ ಇದ್ದಾಗ ಮಾತ್ರ ನಾವು ಸದೃಢ ಮನಸ್ಸು ಇದ್ದಾಗ, ಸದೃಢ ಶರೀರ ಇದ್ದಾಗ ಮಾತ್ರ ಸದೃಢ ಮನಸ್ಸನ್ನ ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಒಂದು ನಿಯಮಿತ ಆಹಾರವನ್ನ ಕೂಡ ವಿದ್ಯಾರ್ಥಿಗಳು ಮೊದಲಿಗೆ ಬಳಸ್ಕೊಳ್ಬೇಕು. ಈಗ ಹೆಂಗಾಗಿದೆ ಅಂದ್ರೆ ಫಾಸ್ಟ್ ಫುಡ್, ನಿಮ್ಮ ಮನಸ್ಸನ್ನ ಚಂಚಲಗೊಳಿಸ್ತಕ್ಕಂಥ ಆಹಾರವನ್ನ ನೀವು ಸೇವಿಸ್ತಾ ಇದ್ದೀರಿ. ಆಹಾರ ಕೂಡ ನಿಮ್ಮ ಮೇಲೆ ಡಿಪೆಂಡೆನ್ಸಿ ಡೆವಲಪ್ ಮಾಡ್ತಾ ಇದೆ. ಮನೆಯಲ್ಲಿ ಮಮ್ಮಿ ಏನ್ ಮಾಡಿದ್ರು ಅದು ಟೇಸ್ಟ್ ಹತ್ತಂಗಿಲ್ಲ. ಆಚೆ ಕಡೆ ಒಂದ್ ಟೈಮ್ ಆದ್ರೂ ನೀವು ತಿನ್ಲೇಬೇಕು. ತಿಂದಾಗ ಮಾತ್ರ ಅದು ಸಮಾಧಾನ. ತಿನ್ಲಿಲ್ಲ ಅಂದ್ರೆ ವಿಡ್ರಾಲ್ ಸಿಂಪ್ಟಮ್ಸ್. ಇವತ್ತು ಪಾನಿಪುರಿ ತಿಂದಿಲ್ಲ ಅಂತಂದ್ರೆ ಮನಸ್ಸು ಹೆಂಗಾಗ್ತದ, ಚಂಚಲ ಆಗ್ತದೆ. ಹೋಗ್ತಾ ಹೋಗ್ತಾ ಒಂದ್ ಟೈಮ್ ತಿಂದು ಹೋಗ್ಲೇಬೇಕು. ಆ ರೀತಿ ನಿಮ್ಮ ಮನಸ್ಸು ಈಗ ಚಂಚಲಗೊಳ್ತಾ ಇದೆ. ಅಂದ್ರೆ ನಾವು ತಿನ್ನುವ ಆಹಾರ ಕೂಡ ನಮ್ಮ ಶರೀರದ ಮೇಲೆ ಮತ್ತು ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಕೇವಲ ಓದುವುದು ಒಂದೇ ಅಲ್ಲ, ಓದುವುದರ ಜೊತೆಗೆ ನಿಮಗೆ ಸಾಕಷ್ಟು ವಿಷಯಗಳನ್ನ ನೀವು ಬೆಳೆಸ್ಕೊಳ್ಬೇಕು. ಮೊದಲಿಗೆ ಆಹಾರ ಪದ್ಧತಿ, ನಾವು ಬಳಸುವಂತ ಆಹಾರ ಒಳ್ಳೆಯ ಆಹಾರ ಆಗಿದ್ದಾಗ ಮಾತ್ರ ನಮ್ಮ ಮನಸ್ಸು ಕೂಡ ಚಂಚಲರಹಿತ ಆಗಿರ್ಲಿಕ್ಕೆ ಸಾಧ್ಯತೆ. ಎರಡನೇದು ವಾತಾವರಣ. ನೀವು ಇರ್ತಕ್ಕಂತಹ ವಾತಾವರಣ ಕೂಡ ನಿಮ್ಮ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ಯಾವ ರೀತಿ ವಾತಾವರಣ? ಪಾಸಿಟಿವ್ ಅಂಡ್ ನೆಗೆಟಿವ್ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂತಹ ವಾತಾವರಣ ಎಲ್ಲರ ಜೀವನದಲ್ಲೂ ಇರುತ್ತೆ. ಸಾಕಷ್ಟು ಕುಟುಂಬದಲ್ಲಿ ಇರ್ತಕ್ಕಂಥ ತೊಂದರೆಗಳಿರ್ಬೋದು, ಅಥವಾ ನಮ್ಮ ಅಕ್ಕಪಕ್ಕ ಆಗ್ತಕ್ಕಂಥ ತೊಂದರೆಗಳಿರ್ಬೋದು, ನಾವು ನೋಡ್ತಕ್ಕಂಥ ಮೀಡಿಯಾದಲ್ಲಿ ಸಾಕಷ್ಟು ವಿಷಯಗಳು ನಿಮ್ಮ ಮೇಲೆ ಪರಿಣಾಮ ಬೀರ್ಬೋದು. ಆದ್ರೆ ನೀವು ನೋಡಿರೋದೆಲ್ಲ ನಿಮ್ಮ ಕೆಟ್ಟ ದಾರಿಗೆ ತರಬೇಕು ಅಂತೇನಿಲ್ಲ. ಕೆಟ್ಟದನ್ನ ನೋಡಿದಾಗೆ ಮಾತ್ರ ನಿಮ್ಗೆ ಗೊತ್ತಾಗೋದು ಒಳ್ಳೆಯ ವಿಷಯ ಯಾವುದು ಅಂತ. ಅದನ್ನ ನೀವು ಆರಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿರೋದ್ರಿಂದ ನಿಮಗೆ ಯಾವುದು ಲಾಭ ತಂದುಕೊಡುತ್ತೋ, ನಿಮಗೆ ಯಾವುದು ಕಾನ್ಫಿಡೆನ್ಸ್ ಬೆಳೆಸುತ್ತೋ, ನಿಮ್ಮ ಆರೋಗ್ಯಕ್ಕೆ ಹಾಗೂ ನಿಮ್ಮ ಶಿಕ್ಷಣಕ್ಕೆ ಪೂರಕ ಆದಂತಹ ವಿಷಯಗಳನ್ನು ಮಾತ್ರ ನೀವು ಸುತ್ತಲಿನ ಪರಿಸರದಲ್ಲಿ ಆರಿಸ್ಕೊಳ್ಬೇಕು. ಎಲ್ಲನೂ ಹೊರಗಡೆಯಿಂದ ತಗೊಳ್ಬೇಕು ಅಂತೇನಿಲ್ಲ. ನೀವು ಹೋಗ್ಬೇಕಾದ್ರೆ ಬೇಕಾದಷ್ಟು ದಾರಿಯಲ್ಲಿ ಕಸ ಇರ್ಬೋದು, ಕಸದಲ್ಲೇ ಒಂದು ದುಡ್ಡಿನ ಅಥವಾ ನೋಟನ್ನ ಬಿದ್ದಿರ್ಬೋದು, ಅಥವಾ ನಿಮಗೆ ಬೇಕಾಗಿರುವ ಒಂದು ಮೌಲ್ಯವಾದ ವಸ್ತು ಬಿದ್ದಾಗ ನೀವು ಅದನ್ನ ಮಾತ್ರ ಆರಿಸ್ಕೋತಿರೋ ಹೊರತು ಕಸ ಯಾರು ತಗೊಳ್ಳಲ್ಲ. ಹಾಗೇನೆ ಜೀವನದಲ್ಲಿ ಸಾಕಷ್ಟು ವಿಷಯಗಳು ನಿಮಗೆ ನೆಗೆಟಿವ್ ಆಗಿನೂ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಇರ್ಬೋದು. ಆದ್ರೆ ನೀವು ಬೆಳೆಸ್ಕೊಳ್ಬೇಕಾಗಿರೋದು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಮೆರುಗನ್ನ ತಂದುಕೊಡ್ತಕ್ಕಂತಹ ವಿಷಯಗಳು, ಮತ್ತೆ ನಿಮಗೆ ಲಾಭವನ್ನು ಕೊಡ್ತಕ್ಕಂತಹ ಅಥವಾ ನಿಮಗೆ ಶಕ್ತಿಯನ್ನು ಕೊಡ್ತಕ್ಕಂತಹ ವಿಚಾರಗಳನ್ನು ನೀವು ಬೆಳೆಸ್ಕೊಳ್ಬೇಕು. ಅಂದಾಗ ಮಾತ್ರ ನಾವು ಭಯವನ್ನ ನಿವಾರಿಸಬಹುದು ಅಂತ ಹೇಳಿಕೆ ಸಾಧ್ಯ. ಅಂದ್ರೆ ಆರೋಗ್ಯ ಮತ್ತು ವಾತಾವರಣ ನಮ್ಮ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಹಾಗಾಗಿ ಇನ್ನೊಂದು, ನಾನು ವಿದ್ಯಾರ್ಥಿ, ನೀವೆಲ್ಲರೂ ಇವತ್ತು ವಿದ್ಯಾರ್ಥಿಗಳು. ಸೊ ವಿದ್ಯಾರ್ಥಿ ಅಂದ್ರೆ ಒಂದು ಪಾತ್ರ ತೋರಿಸುತ್ತೆ, ಒಂದು ಪ್ಲೇಸ್ ಇರುತ್ತೆ. ಸೊ ಹೀಗಾಗಿ ವಿದ್ಯಾರ್ಥಿಯ ಒಂದು ವರ್ತನೆ ಯಾವ ರೀತಿ ಇರಬೇಕು? ನಾನು ನನ್ನ ಸ್ಥಾನದಲ್ಲಿದ್ದು ನಾನು ಆದ್ರೆ ಯೋಚನೆ ಮಾಡಬೇಕಂದ್ರೆ, ಆಸ್ ಎ ಸ್ಟೂಡೆಂಟ್ ಆಗಿ ನೀವು ಥಿಂಕ್ ಮಾಡಿದ್ರೆ ನೀವು ಎಷ್ಟು ಮಟ್ಟಿಗೆ ಯೋಚನೆ ಮಾಡಬೇಕು ಅನ್ನೋ ಒಂದು ಫ್ರೇಮ್ವರ್ಕ್ ಸಿಗುತ್ತೆ. ಕೇವಲ ವಿದ್ಯಾರ್ಥಿಯಾಗಿ ಮಾತ್ರ ನೀವು ಎಜುಕೇಶನ್ ಅಲ್ಲಿ ಯೋಚನೆ ಮಾಡ್ತಾ ಹೋದ್ರೆ ನಿಮಗೆ ಒಂದು ಒಳ್ಳೆಯ ಶಿಕ್ಷಣವನ್ನ ಪಡೆದುಕೊಳ್ತಕ್ಕಂತಹ ಒಂದು ಶಾಲೆ ಇರ್ಬೋದು, ಗುರುಕುಲ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ಶಿಕ್ಷಕರಿರ್ಬೋದು, ಅಲ್ಲಿರ್ತಕ್ಕಂಥ ಲೈಬ್ರರಿ ಇರ್ಬೋದು, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ವಿದ್ಯಾರ್ಥಿನಿಯರಿರ್ಬೋದು, ಇವರೆಲ್ಲರ ಒಂದು ಸಂಘಟನೆ ನಿಮಗೆ ತುಂಬಾ ಮುಖ್ಯ. ಒಬ್ಬ ವಿದ್ಯಾರ್ಥಿಗೆ ಇವೆಲ್ಲ ಕೂಡ ಅಲ್ಲಿ ಒಂದು ಇನ್ಫ್ಲುಯೆನ್ಸ್ ಅನ್ನ ಮಾಡ್ತಕ್ಕಂತಹ ಅಂಶಗಳು. ಹಾಗಾಗಿ ಅವರೆಲ್ಲರ ಒಂದು ಚರ್ಚೆಯಿಂದ ಅಥವಾ ಅವರು ಕೊಡ್ತಕ್ಕಂಥ ಶಿಕ್ಷಣ ಹಾಗೂ ಅವರ ಸಹವಾಸ, ಅವರ ಒಂದಿಗೆ ಇರ್ತಕ್ಕಂಥ ಒಂದು ಗೆಳೆತನ, ಇವೆಲ್ಲ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಒಬ್ಬ ವಿದ್ಯಾರ್ಥಿ ಮೇಲೆ ಎಲ್ಲಾ ಸುತ್ತಿನ ಒಂದು ಅಂಶಗಳು ಅಷ್ಟೇ ಪ್ರಮುಖವಾಗಿ ಪರಿಣಾಮವನ್ನ ಬೀರ್ತವೆ. ಹಾಗಾಗಿ ವಿದ್ಯಾರ್ಥಿ ಒಂದು ಸ್ವ ಅರಿವು ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಬೇಕು. ನಾನು ಯಾರು, ನಾನು ಏನು ಮಾಡಬೇಕು, ನನ್ನ ಹತ್ತಿರ ಇರ್ತಕ್ಕಂಥ ಸಾಮರ್ಥ್ಯ ಏನು, ನನಗೆ ಬರದೇ ಇರುವಂತಹ ಅಂಶಗಳು ಯಾವುವು, ಅಂದ್ರೆ ಸ್ವಯಂ ಮೌಲ್ಯ ಮಾಪನ.
ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ನಿರ್ವಾಹಕ ಪ್ರೊಫೆಸರ್ ಕೆ ವಿಶ್ವನಾಥ್ ವಿದ್ಯಾರ್ಥಿಗಳು ಪರೀಕ್ಷೆ ಹತ್ತಿರ ಬಂದಾಗ ಆತಂಕಕ್ಕೆ ಒಳಗಾಗಿ ಕಡಿಮೆ ಅಂಕ ಪಡೆದು ಮಾನಸಿಕವಾಗಿ ಕುಗ್ಗುತ್ತಾರೆ. ಇದನ್ನು ಹೋಗಲಾಡಿಸಲು ಮೊದಲು ಏಕಾಗ್ರತೆ ಅಗತ್ಯವಾಗಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಗೂ ಶಾಲೆಯಲ್ಲಿನ ಶಿಕ್ಷಕರ ಮತ್ತು ಮನೆಯಲ್ಲಿನ ಪಾಲಕರ ಮಾರ್ಗದರ್ಶನ ಪಡೆದರೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಅನುಕೂಲವಾಗುತ್ತದೆ ಎಂದು ಸಲಹೆ ನೀಡಿದರು. ಪಿ.ಜಿ ಕಾರ್ಯಕ್ರಮ ನಡೆಸ್ತಾರೆ. ಬಹುತೇಕ ಕೆಲವು ವಿದ್ಯಾರ್ಥಿಗಳು ಅವರು ಹೆಸರ ಎನ್ ಸೋಮೇಶ್ವರ ಅವರ ಪುಸ್ತಕ ಬರೆದ ಆ ಪುಸ್ತಕದ ಹೆಸರು ಇವತ್ತಿನ ಕಾರ್ಯಕ್ರಮದ ವಿಷಯದ ಹೆಸರು ಎರಡೂ ಒಂದೇ. ಅದು ಇಂಗ್ಲಿಷ್ನಾಗ ಅವರು ಕನ್ನಡ ಪರೀಕ್ಷೆಯ ಭಯ ಇಲ್ಲದೆ ಹೇಗೆ ಬರೆಯಬೇಕು, ಪರೀಕ್ಷೆಯ ಭಯ ಹೋಗಬೇಕು. ಇದು ಆ ಪುಸ್ತಕ. ಆ ಪುಸ್ತಕ ನಾನು ಎಲ್ಲೋ ಇಟ್ಟಿದ್ದೆ, ಅದು ಹುಡುಕಿಯನ್ನು ತೆಗೆದೆ ಸಿಕ್ಕಿತು. ಆ ಪುಸ್ತಕದ ಕೆಲವು ಸಾರಾಂಶಗಳನ್ನು ನಿಮ್ಮಲ್ಲಿ ಹೇಳಿದ್ರೆ ಸ್ವಲ್ಪ ಅನುಕೂಲ ಆಗ್ಬೋದೇನಂತ ನಮ್ಗೆ ಅನಿಸ್ತದೆ. ಕೆಲವು ಹುಡುಗರು ಭಾಳ ಮಾರ್ಕ್ಸ್ ಹೋಗ್ತಾರೆ, ಕೆಲವು ಹುಡುಗರು ನಮ್ಗೇನು ಮಾರ್ಕ್ಸೇ ಬರೋಂಗಿಲ್ಲ, ಏನಪ್ಪ ಇದು ಭಾಳ ಬುದ್ಧಿವಂತರೇನು, ಈ ಭಾವನೆ ಬಂದು ಹೋಗ್ತಾರೆ. ಅವ್ರ ಪುಸ್ತಕದಾಗ ಬರೆದಿದ್ದು ಒಂದು ದೊಡ್ಡ ಮಾತು ಹೇಳ್ತೀನಿ, ಜಗತ್ತಿನಲ್ಲಿ ಯಾರೂ ಘಟನ ಮಕ್ಕಳು ಹುಟ್ಟಿದಾಗ ಅವರೆಲ್ಲರೂ ಸರಿ ಸಮಾನ ಅಂತ ಅವ್ರು ಹೇಳ್ತಾರೆ. ಮತ್ತು ಸರಿ ಸಮಾನ ಇದ್ರೆ ನಾವು ಅವ್ರ ಹೆಚ್ಚಿಗೆ ಮಾರ್ಕ್ಸ್ ತಗೋಬೇಕಲ್ಲ ಅಂತ ನಮ್ಮ ಪ್ರಶ್ನೆ. ಇದಾಗೆಲ್ಲ ಸಮಾನವೇ ಇರ್ತೇವೆ. ಮುಂದೆ ನಾವು ಬೆಳೆಯುವಾಗ ಪರಿಸರ ಅಂದ್ರೆ ನಮ್ಮ ಸುತ್ತ ಸಾಲಿ ಅಂತದ್ದು, ಮನಿ ಅಂತದ್ದು, ನಮ್ಮ ಅಕ್ಕಂತವ, ಇವೆಲ್ಲ ನಮ್ಮ ಮ್ಯಾಗ ಪ್ರಭಾವ ಬೇಕು. ಅದಕ್ಕೂ ಹೆಚ್ಚಿಗೆ ಅವ್ರು ಹೇಳಿದ್ದು ಕೀಳರಿಮೆ. ಅಂದ್ರೆ ನಾವೇನಪ್ಪ ಕಲಬುರಗಿ ಅವರು ಬ್ಯಾಕ್ವರ್ಡ್ ಜನ, ನಮ್ಗೇನು ಓದಲಿಕ್ಕಾಗಲ್ಲ, ಈಗ ಅವನೇ ನಂಬಲ್ಲಿ ಆಟೋಮೆಟಿಕ್ಕಾಗಿ ಬೆಳೀತಾರೆ. ಹೀಗಾಗಿ ಈ ಪರಿಸರ ಮತ್ತು ಕೀಳರಿಮೆ ಅಂದ್ರೆ ನಮ್ಮ ಇರ್ತಕ್ಕಂಥ ಸಾಲಿ, ನಾವು ನಮ್ಮ ಮನೆ ಮತ್ತು ಪರಿಸರ ಇದು. ಆಮ್ಯಾಗ ನಾವೆಲ್ಲ ಸಿಟಿ ಹುಡುಗರು ದೊಡ್ಡವ್ರು ಬೆಳೆ ಹೋಗ್ತಾರೆ, ಮಾರ್ಕ್ಸ್ ಹೋಗ್ತಾರೆ, ನಮ್ಗೆ ಯಾಕಂದ್ರೆ ಭಾವನೆ ಬರ್ತದೆ ನಮಗೆ. ಇದು ಇದು ಹೇಗಂದ್ರೆ ಈ ಕೀಳರಿಮೆ, ಈ ಪರಿಸರ ಹೇಗ ರಿಮೂವ್ ಮಾಡಬೇಕು, ಇದಕ್ಕೆ ಸಹಾಯ ಮಾಡೋರು ಯಾರು? ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸು ಮತ್ತು ಶಾಲೆಯ ಶಿಕ್ಷಕರು. ಪೇರೆಂಟ್ಸು ಮತ್ತು ಶಿಕ್ಷಕರು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ಆ ಮಾರ್ಗದರ್ಶನದಲ್ಲಿ ಬೆಳೆದರೆ ನೀವು ಹೆಚ್ಚಿನ ಮಾರ್ಕ್ಸು ಪಡೀಬಹುದು. ನಾನೊಂದೆರಡು ಉದಾಹರಣೆಗಳು. ಗೀತಾ ಬೆಲ್ಲಂ, ನಾಗರಾಜ್ ಆರ್, ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಜನರಲ್ ಸೆಕ್ರೆಟರಿ ಜಯರಾಜ್ ಬಿ ಪಾಟೀಲ್, ಓಕಳಿ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜ್ಗುರು ಅವರ ಬಲಿದಾನದ ಅಂಗವಾಗಿ ಮಾರ್ಚ್ 23ರಂದು ದೆಹಲಿಯ ತಾಲಡಚೋರ್ ಇಂಡೋರ್ ಸ್ಟೇಡಿಯಂನಲ್ಲಿ ಅಮರ ಬಲಿದಾನ ದೇಶಭಕ್ತಿ ಕಾರ್ಯಕ್ರಮ ಆಯೋಜನೆ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜ್ಗುರು ಅವರ ಬಲಿದಾನದ ಅಂಗವಾಗಿ ಮಾರ್ಚ್ 23ರಂದು ದೆಹಲಿಯ ತಾಲ್ಟಚೋರ್ ಇಂಡೋರ್ ಸ್ಟೇಡಿಯಂನಲ್ಲಿ ಅಮರ ಬಲಿದಾನ ದೇಶಭಕ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜೈ ಭಾರತ್ ಮಾತಾ ಸೇವಾ ಸಮಿತಿ ರಾಷ್ಟ್ರೀಯ ವಕ್ತಾರ್ ವೈಜ್ನಾಥ್ ಎಸ್ ಝಳಕಿ ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಭವ್ಯ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜ್ಗುರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದಕ್ಕಾಗಿ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನ 1931ರಲ್ಲಿ ನೇಣಿಗೇರಿಸಲಾಯಿತು. ಈ ಹಿನ್ನೆಲೆಯಲ್ಲಿ ದೇಶಭಕ್ತಿಯ ಸಂದೇಶ ಸಾರುವ ಉದ್ದೇಶದಿಂದ ಹಾಗೂ ದೇಶ ಬಾಂಧವರಲ್ಲಿ ದೇಶಭಕ್ತಿ ಜಾಗೃತಿಗಾಗಿ ಅಮರ ಬಲಿದಾನ ದೇಶಭಕ್ತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು. ನಾವೆಲ್ಲೋ ಇವತ್ತು ಕರ್ತವ್ಯವನ್ನು ಮರಿತಾ ಇದ್ದೇವೆ ಬಂಧುಗಳು. ಏನು ಕರ್ತವ್ಯ? ಅದರಲ್ಲಿ ಒಂದು ಮುಖ್ಯವಾಗಿ ಹೇಳಬೇಕಪ್ಪ ಅಂದ್ರೆ, ನಿಮ್ಮ ಈ ಒಂದು ಸ್ವಾತಂತ್ರ್ಯಕ್ಕಾಗಿ, ಸ್ವತಂತ್ರ ಭಾರತಕ್ಕಾಗಿ ಅಸಂಖ್ಯಾತ ದೇಶ ಬಾಂಧವರು, ಸ್ವತಂತ್ರ ವೀರ ಹೋರಾಟಗಾರರು ಬ್ರಿಟಿಷರೊಂದಿಗೆ ಹೋರಾಡಿ ತಮ್ಮ ಅಮೂಲ್ಯ ಜೀವದ ಬಲಿದಾನವನ್ನು ಕೊಟ್ಟಿದ್ದಾರೆ. ಈ ಮೂಲಭೂತ ಕರ್ತವ್ಯಗಳಲ್ಲಿ ಅಂತ ಮಹಾನ್ ವೀರ ಹೋರಾಟಗಾರರಿಗೆ ಸ್ಮರಿಸುವುದು, ಅವರ ಸಂದೇಶವನ್ನು ದೇಶಕ್ಕೆ ನೀಡುವುದು ಸಹಿತ ಒಂದಾಗಿದೆ. ಅದರ ಅಡಿ ಇದೇ ತಿಂಗಳು 23ನೇ ತಾರೀಕು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರಿಗೆ ಹೇಗೆ 1931ರಲ್ಲಿ ಬ್ರಿಟಿಷರು ನೇಣಿಗೇರಿಸಿದ್ರು, ಆ ದಿನ 23ನೇ ದಿನ ನಾವು ಜೈ ಭಾರತ್ ಮಾತಾ ಸೇವಾ ಸಮಿತಿಯಿಂದ ನವದೆಹಲಿಯ ತಾಲ್ ಕಟೋರಾ ಇಂಡೋರ್ ಸ್ಟೇಡಿಯಂನಲ್ಲಿ ಅಮರ ಬಲಿದಾನ ದಿನವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ತ್ಯಾಗ, ಬಲಿದಾನ ಯಾವಾಗಲೂ ಈ ದೇಶಕ್ಕಾಗಿ ಅಮರ ಇದೆ, ಅಮರ ಇರುತ್ತೆ. ಮತ್ತು ಅಂತವರ ತತ್ವ, ಸಿದ್ಧಾಂತ, ದೇಶಭಕ್ತಿ ಸಂದೇಶ ಸಮಸ್ತ ದೇಶ ಬಾಂಧವರಲ್ಲಿ ಸಾರುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಈಗಾಗಲೇ ದೇಶದ ನಾನಾ ಭಾಗಗಳಿಂದ ಅನೇಕ ದೇಶ ಬಾಂಧವರು ರೈಲು, ರಸ್ತೆ, ವಿಮಾನದ ಮೂಲಕ ಟಿಕೆಟ್ಗಳನ್ನು ಸ್ವಯಂ ಪ್ರೇರಿತವಾಗಿ ಕಾಯ್ದಿರಿಸ್ತಾ ಇದ್ದಾರೆ. ಇದು ಕ್ಲಿಯರ್ ಹೇಳಬೇಕಾದ್ರೆ ದೇಶಭಕ್ತಿ ಕಾರ್ಯಕ್ರಮ ಹೊರತು ಯಾವುದೇ ರಾಜಕೀಯ, ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಂತದ್ದಲ್ಲ.
ಮತ್ತು ಈ ಕಾರ್ಯಕ್ರಮದ ಅಂಗವಾಗಿ ವಿಶೇಷವಾಗಿ ಹೇಳ್ಬೇಕಪ್ಪ ಅಂದರೆ ನಾವು ಹಿಂದೆ ನೋಡ್ತಾ ಇದ್ದೇವೆ, ಉತ್ತರ ಭಾರತದಿಂದ, ಪೂರ್ವ ಭಾರತದಿಂದ, ಪಶ್ಚಿಮ ಭಾರತದಿಂದ ಇಲ್ಲಿ ನಮ್ಮ ಭಾಗದಲ್ಲಿ ಬಂದು ಸ್ವಾತಂತ್ರ್ಯ ಹೋರಾಟಗಾರ ದೇಶಭಕ್ತಿ ಕಾರ್ಯಕ್ರಮಗಳು ನಡೀತಾ ಇದ್ದವು. ಆದರೆ ಈಗ ನಮ್ಮವರೇ ಆದಂಥ ಕಲ್ಯಾಣ ಕರ್ನಾಟಕದ ಸದ್ಗುರು ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಅವರು ಮಠ ಮಂದಿರಗಳು ಮಾಡ್ತಾ ಇರುವಂತ ಕೆಲಸಗಳನ್ನು ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಮೇಲೆ ಇಟ್ಟಂತ ಅಸಂಖ್ಯಾತ ಕೋಟ್ಯಾಂತ ಭಕ್ತರ ಭಕ್ತಿ ನನ್ನೊಂದಿಗೆ ಇರಬಾರದು, ಅದು ದೇಶಕ್ಕೆ ಸೀಮಿತವಾಗಬೇಕು, ದೇಶಕ್ಕಾಗಿ ನಾವೆಲ್ಲ ಒಂದಾಗಿರಬೇಕೆಂಬ ಸಂದೇಶ ಸಾರುವ ನಿಟ್ಟಿನಲ್ಲಿ ಈ ಮಹಾನ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆಳನ್ ಠಾಕೂರ್, ಸಂದೇಶ್ ಪವಾರ್, ಲಕ್ಷ್ಮೀಕಾಂತ್ ಪಾಟೀಲ್ ಹಾಗೂ ಭೂಮಿಕಾ ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಕುಮಾರ್ ಚಿಂಚೋಳಿ ಗ್ರಾಮದ ಓಂಕಾರ್ ಎಂಬುವವರು ಎಸ್ಟಿ ಸಿಂಧುತ್ವ ಪ್ರಮಾಣ ಪತ್ರ ಸಿಗದ ಹಿನ್ನೆಲೆಯಲ್ಲಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಆತ್ಮಹತ್ಯೆಗೆ ಸರ್ಕಾರವೇ ಹೊಣೆ ಹೊರಬೇಕು ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಯುವ ಘಟಕದ ರಾಜ್ಯಾಧ್ಯಕ್ಷ ಭಗವಂತರಾಯ್ ಗೌಡ ಪಾಟೀಲ್ ಅವರು ಮಾತನಾಡಿದರು. ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಯುವ ಘಟಕದ ರಾಜ್ಯಾಧ್ಯಕ್ಷ ಭಗವಂತರಾಯ್ ಪಾಟೀಲ್, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕಳೆದ 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಓಂಕಾರ್ ಇಲಾಖೆಗೆ ಎಸ್ಟಿ ಗೌಂಡ ಸಿಂಧುತ್ವ ಪ್ರಮಾಣ ಪತ್ರ ನೀಡಬೇಕೆಂದು ಅಧಿಕಾರಿಗಳು ಒತ್ತಡ ಹಾಕಿದ್ದು, ಇದರಿಂದ ಇತ್ತ ಓಂಕಾರ್ಗೆ ಎಸ್ಟಿ ಗೌಂಡ ಸಿಂಧುತ್ವ ಪ್ರಮಾಣ ಪತ್ರ ಸಿಗದ ಹಿನ್ನೆಲೆಯಲ್ಲಿ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಮೃತರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ನೀಡುವುದರ ಜೊತೆಗೆ ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಆಗ್ರಹಿಸಿದರು. ಇನ್ನು ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಲ್ಲಿ ಸರ್ಕಾರಿ ನೌಕರಿಯಲ್ಲಿರುವವರಿಗೆ ಗೋಂಡಾ ಎಸ್ಟಿ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಂತೆ ಸರ್ಕಾರ ಆದೇಶ ಹೊರಡಿಸುವಂತೆ ಆಗ್ರಹಿಸಿದರು. ಅವರಿಗೆ ಸದರಿ ಸಾರಿಗೆ ಇಲಾಖೆಯಲ್ಲಿ 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು, ಇಲಾಖೆಯ ಅಧಿಕಾರಿಗಳು ಅವರನ್ನು ಸಿಂಧುತ್ವ ಪ್ರಮಾಣ ಪತ್ರ ಸಲುವಾಗಿ ಮೇಲಿಂದ ಮೇಲೆ ನೋಟಿಸ್ ಅನ್ನು ಕೊಟ್ಟು ಆ ಪ್ರಮಾಣ ಪತ್ರ ಸಲ್ಲಿಸಬೇಕಂತ ಒಂದು ಒತ್ತಡ ಹಾಕಿರುವುದರಿಂದ ಅವರು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಇಲಾಖೆಗಳನ್ನು ಸುತ್ತಾಡಿ ಸಿಂಧುತ್ವ ಪ್ರಮಾಣ ಪತ್ರ ಸಿಗದೇ ಇರುವುದರಿಂದ ಅವರು ಮನನೊಂದು ಮುಂದೆ ನಮ್ಮ ನೌಕರಿ ಹೋಗ್ತವೆ ಅನ್ನೋ ಒಂದು ಭಯದಿಂದ ಅವರು ನಿನ್ನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಆತ್ಮಹತ್ಯೆಗೆ ಕಾರಣ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು. ಯಾಕಂದ್ರೆ ಸರ್ಕಾರ ಏನೋ ಒಂದು ಅಸಂವಿಧಾನಿಕ ಮತ್ತು ಅವೈಜ್ಞಾನಿಕ ಒಂದು ಆದೇಶವನ್ನ CRDC ಮುಖಾಂತರ ಸಿಂಧುತ್ವ ಪ್ರಮಾಣ ಪತ್ರ ಕೊಡಬೇಕನ್ನೋ ಒಂದು ಆದೇಶ ಹೊರಡಿಸುವುದರಿಂದ ಇದೆಲ್ಲ ಅವುಗಳಿಗೆ ಕಾರಣವಾಗ್ತಾ ಇದೆ. ಆದ್ರಿಂದ ಆ CRDC ಆದೇಶವನ್ನು ಹಿಂಪಡೆಯಬೇಕು ಮತ್ತು ಹಿಂದುಳಿದ ಎಲ್ಲ ಎಷ್ಟು ಜನ ಒಂದು ಸಿಂಧುತ್ವ ಪ್ರಮಾಣ ಪತ್ರ ಬೇಕು ಎಲ್ಲರಿಗೂ ಸಿಂಧುತ್ವ ಪ್ರಮಾಣ ಪತ್ರ ವಿತರಿಸಬೇಕು. ಮತ್ತು ಇದೇನು ಅವನು ಮನನೊಂದು ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆ ವ್ಯಕ್ತಿಗೆ ಅವನ ಸಾವಿನ ಹೊಣೆಯನ್ನು ಸರ್ಕಾರವೇ ಹೊತ್ಕೊಂಡು ಅವನ ಕುಟುಂಬಕ್ಕೆ ಸರ್ಕಾರ 50 ಲಕ್ಷ ಪರಿಹಾರವನ್ನು ಕೊಡಬೇಕು ಮತ್ತು ಆ ಕುಟುಂಬದಲ್ಲಿರುವ ಒಬ್ಬ ವ್ಯಕ್ತಿಗೆ ಸರ್ಕಾರಿ ನೌಕರಿ ಕೊಡಬೇಕು ಮತ್ತು ಅವನಿಗೆ 4 ಜನ ಹೆಣ್ಣು ಮಕ್ಕಳು ಇರುವುದರಿಂದ ಆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸವು ಕೂಡ ಸಂಪೂರ್ಣ ಸರ್ಕಾರವೇ ಹೊಣೆ ಹೊತ್ಕೊಳ್ಬೇಕು. ಮತ್ತು ಆ ಸಾವಿಗೆ ಕಾರಣವಾಗಿರುವಂಥ ಅಧಿಕಾರಿಗಳ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆಗೆ ಒಳಪಡಿಸಿ ಜೈಲಿಗೆ ಕಳಿಸಬೇಕಾಗಿ ನಾವು ಆಗ್ರಹ ಮಾಡ್ತೇವೆ. ಯಾಕಂದ್ರೆ ಈ ಸಿಂಧುತ್ವದ ಒಂದು ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಒಂದು ಎಸ್ಟಿ ಗೊಂಡ ಸಮಾಜದ ಅಧಿಕಾರಿಗಳೇನು ಸರ್ಕಾರದ ಒಂದು ಮಾತು ಕೇಳಿ ಎಲ್ಲ ಅಧಿಕಾರಿಗಳಿಗೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಅದು ಕೊನೆಗಾಣಬೇಕು. ಆದ್ರಿಂದ ನಾವು ರಾಜ್ಯ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಮತ್ತು ಯುವ ಘಟಕದ ವತಿಯಿಂದ ಒಂದು ಒತ್ತಾಯವನ್ನು ಮಾಡ್ತೇವೆ. ಈ ಕೂಡಲೇ ಆ ಯಾರನ್ನ ಸಿಂಧುತ್ವ ಪ್ರಮಾಣ ಪತ್ರದ ವಂಚಿತರ ಎಲ್ಲರಿಗೂ ಸಿಂಧುತ್ವ ಪತ್ರ ಕೊಡಬೇಕು ಮತ್ತು ST ಸರ್ಟಿಫಿಕೇಟ್ ಕೊಡಬೇಕಾಗಿ ನಾವು ಆಗ್ರಹ ಮಾಡ್ತೇವೆ. ಒಂದು ವೇಳೆ ಆ ಎಲ್ಲ ಬೇಡಿಕೆಗಳು ಈಡೇರಿಸದೇ ಇದ್ರೆ ಈ ನಮ್ಮ ಬೀದರ್, ಕಲಬುರಗಿ, ಯಾದಗಿರಿ 3 ಜಿಲ್ಲೆಯಲ್ಲಿ ಏನು ಸರ್ಟಿಫಿಕೇಟ್ ವಂಚಿತರಾಗಿದ್ದಾರೆ ಆ 3 ಜಿಲ್ಲೆಯ ಫಲಾನುಭವಿಗಳಿಗೆ ಸರ್ಟಿಫಿಕೇಟ್ ಕೊಡಬೇಕು. ಕೊಡದೇ ಇದ್ರೆ ಜಿಲ್ಲೆಯ 3 ಜಿಲ್ಲೆಯಲ್ಲಿ ಸರಣಿ ಆತ್ಮಹತ್ಯೆಗಳಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ದಯವಿಟ್ಟು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ, ತಾವು ಬೇಗನೆ ಈ ಕೆಲಸ ಮಾಡದೇ ಇದ್ರೆ ನಾವು ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನುವ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈರಣ್ಣ ಧಂಗಾಪುರ್, ಮಲ್ಲಿಕಾರ್ಜುನ್ ಬಂಕೂರ್, ಗಣಪತಿ ಮಿಣಜ್ಗಿ, ಸಿದ್ದಪ್ಪ ಪೂಜಾರಿ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ.
ಕಲಬುರಗಿಯಲ್ಲಿ ಇಂದು ಗರಿಷ್ಠ 37 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೇವರ್ಗಿ ಪಿಎಸ್ಐ ಮತ್ತು ಸಿಪಿಐ ಅವರನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ಕಲಬುರಗಿ ಎಸ್ಪಿ ಕಚೇರಿಗೆ ಶ್ರೀರಾಮ ಸೇನೆಯಿಂದ ಮುತ್ತಿಗೆ ಯತ್ನ. ಸ್ಕೋರ್ ಮೋರ್ ವಿತೌಟ್ ಫಿಯರ್ ಕುರಿತು ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ವಿಶಾಲ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ. ಇಲ್ಲಿಗೆ ಇನ್ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555.